ಫೈನಲಿ ಅಣ್ಣ ಬಂದು ಒಂದು ಕಡೆ ಹಾಕ್ದ ಗಾಡಿನ ರೇಸಸ್ ಮಾಡೋಕ್ಕೆ ಅಂತ. ಇವಾಗ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಒಳಗೆ ಹೋಗ್ತಾಯಿದ್ದೀನಿ, ನಾನು ನಮ್ಮ ಸರಸ್ವತಿ ಹೋಗ್ತಾಯಿದ್ದೀನಿ. ಏನಾದರೂ ಬೈ ಮಾಡ್ಕೊಂಬರೋಣ ಅಂತ. ಎಲ್ಲರೂ ಬೇರೆ ಕಡೆ ಹೋದರು, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ಮಾತ್ರ. ಏನು ಮಾಡೋದು, ಸುಮ್ಮನೆ ಒಳಗಡೆನೂ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಅದಾದಮೇಲೆ ಅಲ್ಲೇನೋ ಇದ್ದರೆ ತೊಗೊತೀವಿ. ಸೊ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೀವು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ಕಾಲಿಕ್ಕಿದ್ದೀನಿ ನೋಡಿ ಇವಾಗ. ಸೊ ಏನೇನಿದೆ ಎಲ್ಲ ಫ್ರೂಟ್ಸು. ಸೊ ಅದೇನೋ ಪಟ್ಟಣ ಎಲ್ಲ ಕಟ್ಬಿಟ್ಟಿದ್ದಾರೆ ನಮ್ಮ ಕಡೆ ಎಲ್ಲ ಇದ್ದಂಗೆ. ಬಾಳೆ ಎಲೆಯಲ್ಲಿ ಪತ್ರೊಡೆ ಅಂತೀವಲ್ಲ ನಾವು. ಸೊ ಇಲ್ಲಿ ಬನಾನಾ ಲೀಫಲ್ಲಿ ಇದು ಮಾಡಿದ್ದಾರೆ, ಕಾಣಿಸ್ತದಲ್ಲ. ಸೊ ಎಲ್ಲರೂ ನೋಡಲಿ ಅಂತಲೇ ನನಗೆ ಶೂಟ್ ಮಾಡ್ತಾಯಿರೋದು. ಬಟ್ ಅವರು ಏನೂ ಅಂದ್ಕೊಂಡಿಲ್ಲ. ಕೇಳಿದೆ ಕೂಡ ನಾನು ಶೂಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಏನು ತೊಂದರೆ ಇಲ್ಲ, ಬೇಯಿಸಿದ ಮೊಟ್ಟೆ ಇಟ್ಟು ಹಂಗೆ ಎಕ್ಸ್ಪ್ಲೋರ್ ಇಟ್ಬಿಟ್ಟಿದ್ದಾರೆ. ಸೊ ಏನಾದರೂ ಫೈನಲಿ ಏನಾದರೂ ತಗೊಳ್ಳೋಣ ಅಂತ ಬಂದೆ. ನೋಡ್ತಾನೆ ಇದ್ದೀನಿ, ಯಾವುದು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಓಕೆ, ಒಂದು ಮಾತ್ರ ಕೇಳಿದ್ದೀನಿ, ಚಿಪ್ಸ್ ಕೇಳ್ತಾಯಿದ್ದೀನಿ ಇವಾಗ. ಓಕೆ, 40 ಡಾಂಗ್ಸ್ ಕೇಳ್ತಿದ್ದಾರೆ ಅವರು. 40 ಡಾಂಗ್ಸ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 120 ರುಪೀಸ್ ಏನೋ ಚಿಪ್ಸ್. ಅದು ನಮ್ಮ ಇಂಡಿಯಾ ಕಡೆ ಅದು 10 ರುಪೀಸ್ 20 ರುಪೀಸ್ಗೆಲ್ಲ ಬರುತ್ತೆ. ಬಟ್ ಹೋಗಲಿ ಬಿಡು, ನನಗೆ ಅದು ನೀಡಿತ್ತು, ಅದಕ್ಕೋಸ್ಕರ ತೊಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು 5 ಲ್ಯಾಕ್ನ ಕೊಡ್ತಾಯಿದ್ದೀನಿ ಅವ್ರಿಗೆ. ನೋಟ್ ಎಷ್ಟು ಎಕ್ಸ್ಚೇಂಜ್ ಕೊಡ್ತಾರೆ ನೋಡ್ತಾರೆ. ಬನ್ನಿ ವೆಯ್ಟ್ ಮಾಡೋಣ, ಬಂತ ಅಂತ ಹೇಳ್ಬಿಟ್ಟು. ಮನೆಗೆ ಕೊಟ್ಲು ಅವಳು. ಇನ್ನೇನು ಬಂತು ಚೇಂಜ್ ಅನ್ಕೊತೀನಿ. ಓಕೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಅಂತೆ ಅದು. ಇದು ಎಂತ ಮರ, ನನಗಂತೂ ಕನ್ಫ್ಯೂಷನ್ ಆಗ್ತೈತೆ. ಎಷ್ಟು ನೋಟ್ ಇದೆ ಅದು? 100 ಓಕೆ, 50,000 ಒಂದು 10,000 ಇದೆ. ಸೊ ಇದು ಅರ್ಥನೇ ಆಗ್ತಾಯಿಲ್ಲ ನನಗೆ. ಇವರು ಅಣ್ಣ ಬೇರೆ ಬಂದರು, ಏನೋ ಇವ್ರ ಹತ್ರನೇ ಕೇಳೋಣ ಬಿಡು, ಅವ್ರಿಗೆ ನನಗೆ ಕನ್ಫ್ಯೂಷನ್ ಆಗ್ತೈತೆ, ಅವ್ರನ್ನೇ ಕೇಳೋಣ. ಇವಾಗ ಹೇಳ್ತಾನೆ ಎಷ್ಟೆಷ್ಟಿದೆ ಏನೇನಿದೆ ಅಂತ ಹೇಳ್ತಿದ್ದಾರೆ ಇವಾಗ ಅವರು. ನನಗೆ ಈ ಡಾಂಗ್ಸ್ ಎಲ್ಲನೂ ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಇವಾಗ ಬಂದಿದ್ದೀನಿ ಅಂದ್ರೂ ಫಸ್ಟ್ ಟೈಮ್ ಬೈ ಮಾಡ್ತಾಯಿದ್ದೀನಿ. ಸೊ ಇವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಎಷ್ಟು ಬಂತು, ಎಷ್ಟು ವಾಪಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವರು ದೊಡ್ಡ ಒಂದು ಸ್ವಲ್ಪ ಮಲ್ಟಿ ಟ್ಯಾಲೆಂಟೆಡ್ ಇರೋಂಗೆ ಇದ್ದಾರೆ. ಕೊನೆಗೆ ಅವನೇ ಹಂಗ್ರಿ ಆಗಿಬಿಟ್ಟ. ನಾನು ಕೇಳೋಕ್ಕೆ ತರಲೆ ಕ್ವಶನ್ಗೆ ಓಕೆ ಕರೆಕ್ಟಾಗಿದೆ. ಅವನು ಪಾಪ ಅಷ್ಟು ಟೈಮ್ ವೇಸ್ಟ್ ಮಾಡಿದೆ ನಾನು ಅಂದ್ಕೊತೀನಿ. ಸರಿ, ನನ್ನ ದುಡ್ಡು ಏನೋ ನನಗೆ ಬಂತು. ಸೊ ಅಷ್ಟೇ, ಇನ್ನು ಹೊರಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ಪರ್ಚೇಸ್ ಮಾಡೋಕ್ಕೆ ಏನೂ ಇಲ್ಲ, ಬೇರೆಯವರೆಲ್ಲ ತೊಗೊತಿದ್ದಾರೆ. ನನಗೆ ಚಿಪ್ಸ್ ಒಂದೇ ಬೈ ಮಾಡಿದ್ದಲ್ಲ. ಇವರು ಸರ್ ಯಾಕೆ ಬರ್ತಾಯಿಲ್ಲ ಗೊತ್ತಿಲ್ಲ. ನಾವು ಬೇರೆ ಚಿಪ್ಸ್ ಎತ್ಕೊಂಡು ತಿನ್ನೋಣ ಅಂತ ಕಾಯ್ತಾಯಿದ್ದೀನಿ. ಇದನ್ನು ಎತ್ಕೊಂಡು ಹೋದ್ರೆ ಆಯಿತು. ಇಷ್ಟು ದೂರ ಬಂದುಬಿಟ್ಟು ನಾನು ವೆಯ್ಟ್ ಬಂದುಬಿಟ್ಟು ಚಿಪ್ಸ್ ಬೈ ಮಾಡಿದ್ದೀನಿ. ಚಿಪ್ಸ್ ಅನ್ನೋಕ್ಕಿಂತ ಹೆಚ್ಚಿಂದು ಇಲ್ಲೊಂದು ಎಕ್ಸೈಟ್ಮೆಂಟ್ ಇದೆ, ಏನು ಬೈ ಮಾಡ್ತಾಯಿದ್ದೀವಿ ಅನ್ನೋದು. ಸೊ ಕೊನೆಗೂ ನಾವು ಹೋಗೋಣ ಅಂತ ಹೋಗ್ತಾಯಿದ್ದೀನಿ, ಬಸ್ ಕಡೆ ಪ್ರಯಾಣ ಮಾಡೋಣ ಅಂತ. ಬಟ್ ಇವ್ರು ಇನ್ನೂ ಬರ್ತಾ ಇಲ್ವಲ್ಲ. ಸೊ ಏನಕ್ಕೆ ಗೊತ್ತಿಲ್ಲ, ಕೇಳೋಣ ಏನಕ್ಕೆ ಬರ್ತಾಯಿಲ್ಲ ಅವ್ರಂತ. ಮತ್ತು ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಎಷ್ಟು ಚಿಕ್ಕದಿದೆ ನೋಡಿ, ಎಷ್ಟು ನೀಟ್ನೆಸ್ ಇದೆ ಸಿಟಿ. ಹೊರಗಡೆಯಿಂದ ನೋಡ್ತಾಯಿದ್ರೆ ತುಂಬ ಚೆನ್ನಾಗಿದೆ. ಮತ್ತು ನಾನು ಇವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೆ. ನಾನು ಏನನ್ನು ಬೈ ಮಾಡಿದ್ರೋ ಎಲ್ಲ ಕೇಳಬೇಕು ನಮ್ಮ ಸರ್ಗೆ. ಮತ್ತು ಬೈ ಮಾಡಿರ್ತಾರೋ ಇಲ್ಲ ಡೌಟು, ನೋಡೋಣ ಬನ್ನಿ. ಅಮೌಂಟ್ ಕೊಟ್ಟೆ ನಾನು, ಬಟ್ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ತೊಗೊತಾರೋ ಇಲ್ಲ. ಸೀರಿಯಸ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಯೂಸ್ ಮಾಡಲಾ ಬೇಡ ಅಂತ ನೋಡ್ತಿದ್ದಾರೆ ಸರ್ನು. ಓಕೆ, ಬೇಡ ಅಂತ ಹೇಳ್ತಿದ್ದಾರೆ ಅವರು. ಸೊ ನಾನು ಎತ್ಕೊತೀನಿ, ಅವರೇನೂ ಬೈ ಮಾಡೋಕ್ಕಿಲ್ಲ. ಸೊ ಯೂಸಲಿ ಅವ್ರು ಬಸ್ಸಲ್ಲಿ ಇಟ್ಟಿದ್ದರು, ನಾನು ತೊಗೊಂಬಂದಿದ್ದೆ ಅಮೌಂಟ್ ನನ್ನ ಹತ್ರ ಕ್ಯಾರಿ ಮಾಡಿದ್ದೆ. ಅವ್ರು ಬೇಡ ಬೇಡ ಅಂದಮೇಲೆ ನಾನು ಏನಿಲ್ಲ ಎತ್ಕೊಂಡು ಹೋಗ್ತೀನಿ. ಸರ್ ಬೇರೆ ಬನ್ನಿ ಆಯ್ತು ಹೋಗೋಣ ಅಂತ ಹೇಳ್ತಾಯಿದ್ದೀನಿ ಇವರಿಗೆ. ಇವರು ಬಿಟ್ಟರೆ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಗಂಟೆಗಟ್ಟಲೆ, ಓಕೆನಾ. ಇವರು ನಮ್ಮ ಬಸ್ ಬೇಗ ಕಾಯ್ತಿದ್ದೀವಿ, ನಾವು ಬಸ್ಸಿಗೆ ಹೋಗೋಣ. ಇದೇನು ಕಾಂಪ್ಲೆಕ್ಸ್ ಕಾಣಿಸ್ತದಲ್ಲ, ಇಷ್ಟೇ ಇರೋದು ಅದು ಶಾಪಿಂಗ್ ಮಾಲ್. ಎಷ್ಟು ಜನ ಬರ್ತಾರೆ ನೋಡಿ.
ಅವರು ಏನಾದರೂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದ್ದಾರಲ್ಲ, ಬೆನಿಫಿಟ್ಸು ಒಂದು ಸ್ವಲ್ಪ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಹೆಂಗೆ ಧಾಬಾ ಹತ್ರ ನಿಲ್ಲಿಸ್ತಾರೋ ಸೇಮ್ ಅಲ್ಲೇ ಇಲ್ಲಿನೂ ಬಂದು ನಿಲ್ಲಿಸ್ತಾರೆ. ಯಾಕಂದರೆ ಇಲ್ಲಿ ಮಾತ್ರ ಪರ್ಟಿಕ್ಯುಲರಾಗಿ ರಿಸರ್ಚ್ ಮಾಡ್ಬೋದು. ಓಕೆ, ಚೀಪ್ಸ್ ಯಾಕೆ ನಾನು ಬೈ ಮಾಡಿದೆ ಅಂತಂದರೆ ನೋಡಿ, ಬಿಯರ್ ಸಪ್ಲೈ ಮಾಡಿದ್ದಾರೆ ನಮಗೆ. ಸೊ ಇದು ಸ್ವಲ್ಪ ಕುಡಿಯೋಕ್ಕೆ ಕೈ ಆಗಿರುತ್ತೆ. ಇದು ನಾರ್ಮಲ್ ನಮ್ಮ ಕಡೆ ಥರ ಅಲ್ಲ, ಇದು ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋದು. ಇದು ಅವ್ರ ಕಂಟ್ರಿದು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಇದು ಮೇಡ್ ಆಫ್ ಬಾರ್ಲಿ, ಗೋಧಿಯಿಂದ ತಯಾರಾಗಿರುತ್ತೆ. ಕುಡಿದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀನಿ ನಾನು. ಓಕೆ, ನೀವು ಚಿಲ್ ಮಾಡ್ತಾಯಿರಿ. ಬಾಯ್, ಥ್ಯಾಂಕ್ ಯು.